ಸರ್ವರಿಗೂ ಶರಣಾರ್ಥಿ. ಇವತ್ತು ಒಂದು ಕತೆ. ವಚನ ಸಾಹಿತ್ಯವನ್ನು ಕೆಲವರು ತಮ್ಮ ಸ್ವಾರ್ಥಕ್ಕೆ ಯಾವ ರೀತಿ ಬಳಸ್ಕೊಳ್ತಾರೆ ಅನ್ನೋದಕ್ಕೆ ಒಂದು ಕಥೆಯನ್ನು ಒಬ್ಬರು ಗುರುಗಳು ನಮಗೆ ತುಂಬ ವರ್ಷಗಳ ಹಿಂದೆ ಹೇಳಿದ್ದರು. ಅದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನೋದನ್ನು ಏನಪ್ಪ ಅಂದರೆ, ವಚನ ಸಾಹಿತ್ಯ ಅದು ನಮ್ಮ ಜೀವನ ನಾವು ಬದಲು ಮಾಡ್ಕೊಳಕ್ಕಂತೇಳಿ ಇರುವಂಥವು ಯಾವುದೂ ಆಗಲಿ, ವಚನ ಸಾಹಿತ್ಯ ಇರಲಿ, ಯಾವ ಒಂದು ಗ್ರಂಥ ಆಗಲಿ, ಏನೋ ಆಗಲಿ. ಆದರೆ ಅದನ್ನು ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ಳುವಂಥ ಕೆಲಸ ಯಾವ ರೀತಿ ಮಾಡ್ತಾರೆ ಅನ್ನೋದಕ್ಕೊಂದು ಅದ್ಭುತವಾದಂಥ ಒಂದು ಕಥೆಯನ್ನು ಒಬ್ಬರು ಗುರುಗಳಿಂದ ನಾನು ಕೇಳಿದ್ದೆ. ಅದನ್ನು ನಿಮ್ಮ ಜೊತೆ ನಾನು ಹಂಚ್ಕೋಬೇಕಂತೇಳಿ ಇವತ್ತು. ಒಂದು ಸಾರಿ ಒಬ್ಬ ಬಸ್ನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಆ ಬಸ್ ಯಾವ ರೀತಿ ರಸ್ ಇತ್ತಂತಂದ್ರೆ, ಅಲ್ಲಿ ನಿಂತ್ಕೊಳ್ಳೋಕೆ ಕೂಡ ಜಾಗ ಇರಲಿಲ್ಲ ಅಂತ, ಅಷ್ಟು ರಸ್ ಇತ್ತಂತ. ಆಗ ಸ್ವಲ್ಪ ದೂರ ಪ್ರಯಾಣ ಮಾಡಿದ ನಂತರ ಅವನು ವಚನ ಸಾಹಿತ್ಯ ವಚನ ಬಗ್ಗೆ ಅವಾಗ ಸ್ವಲ್ಪ ತಿಳಿದಿತ್ತು ಅವನಿಗೆ. ಅವನ ಮುಂದೇನ ಒಬ್ಬ ಕುಂತಿದ್ದ, ಅವಾಗ ಕೇಳಿಸುವಂಗೆ ಒಂದು ವಚನ ಅಂದ. ಏನಂತ? ದಯವಿಲ್ಲದ ಧರ್ಮ ಆವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ. ಈ ವಚನ ಕೇಳಿದ ತಕ್ಷಣ ಅವೇನು ಸೀಟ್ ಮೇಲೆ ಕುಳಿತಿದ್ದ ಆ ವ್ಯಕ್ತಿ, ಅವನಿಗೂ ಸ್ವಲ್ಪ ಅದ್ರ ಬಗ್ಗೆ ವಚನ ಸಾಹಿತ್ಯದ ಬಗ್ಗೆ ಅವನಿಗೂ ಒಲವು ಇದ್ದಂಗೆ ಕಾಣ್ತೈತಿ. ಅವ ಏನು ಮಾಡಿಬಿಟ್ಟ, ಬರ್ರಿ ನೀವು ಇಲ್ಲಿ ಬರ್ರಿ ಕೂತ್ಕೋಬೇಡ್ರಿ ಅಂತೇಳಿ ತನ್ನ ಸೀಟ್ ಬಿಟ್ಟು ಅವ ಎದ್ದು ಬಿಟ್ಟ. ಆ ವ್ಯಕ್ತಿ ಏನು ವಚನ ಹೇಳಿದ್ದ ಇವು ಕುಳಿತುಕೊಂಡ. ಆದರೆ ಈ ವಚನ ಏನು ಹೇಳಿದ್ದಲ್ಲ, ಇವನು ಹಿಂದೊಬ್ಬ ನಿಂತಿದ್ದ. ಅವನಿಗೂ ವಿಚಿತ್ರ ಆಯಿತು, ಇಂಥ ರೈಸ್ ಐತಿದು ಬಸ್ಸು, ಏನೋ ಒಂದು ವಚನ ಹೇಳಿದ, ಅದಕ್ಕೆ ಇವ ಸೀಟ ಬಿಟ್ಕೊಟ್ಟಲ್ಲ ಅಂತ ಅವಾಗ ಆಶ್ಚರ್ಯ ಆಯ್ತದ. ಅವ ಏನು ಹೇಳಿದ ಅದನ್ನು ರಿಪೀಟ್ ಮಾಡ್ಕೊತಿದ್ದವ. ಅವೇನು ಸೀಟು ಬಿಟ್ಟು ಕೊಟ್ಟಿದ್ದ, ಸ್ವಲ್ಪ ಹೊತ್ತಾಗಂತಲೇ ಅವನ ಸ್ಟೇಷನ್ ಅವನದು ಊರು ಬಂತವ ಇಳಿದು ಹೋದವ. ಇವೇನು ವಚನ ಅಬ್ಸರ್ವ್ ಮಾಡ್ಕೊಂಡಿದ್ದ ಹಿಂದಿದ್ದವ, ಅದನ್ನು ತಲೆಯಾಗಿ ತೊಗೊಂಡು ನೋಡಿದ ಅದನ್ನು ಏನೈತೆ ಅದನ್ನು ಅಂತೇಳಿ. ಈ ವಚನ ಹೇಳಿಕೊಂಡು ಸೀಟ್ ಗಿಟ್ಟಿಸ್ಕೊಂತ ಕುಂತ. ಅದನ್ನು ವಿಚಾರ ಮಾಡಿ ಅವ ಏನು ಮಾಡಿದ, ತಾನೂ ಅಂದವಂಗ ಯಾರಿಗೆ ಏನು ವಚನ ಹೇಳಿ ಆಲ್ರೆಡಿ ಸೀಟನ್ನು ಗಿಟ್ಟಿಸ್ಕೊಂಡಿದ್ದಲ್ಲ, ಅವಂಗ ಕೇಳೋಂಗೆ ಅಂದ. ಏನಂತ? ದಯವಿಲ್ಲದ ಧರ್ಮ ಆವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ ಅಂತ ಇಷ್ಟು ನೆನಪು ಮಾಡ್ಕೊಂಡು ಅಂದವ. ಆವಾಗ ಇದೇ ವಚನ ಅಂದ ಏನು ಸೀಟ್ ಗಿಟ್ಟಿಸ್ಕೊಂಡಿದ್ದ ಆ ವ್ಯಕ್ತಿ, ಮತ್ತೊಂದು ವಚನ ಅಂದ. ಪರಚಿಂತೆ ನಮಗೆ ಕಯ್ಯ, ನಮ್ಮ ಚಿಂತೆ ನಮಗೆ ಸಾಲದು, ಕೂಡಲ ಸಂಗಮ ದೇವ ಒಲಿವನೋ ಒಲಿಯನೋ ಎಂಬ ಚಿಂತೆ ಹಾಸಲುಂಟು ಹೊದೆಯಲುಂಟು. ಕತೆ ಮುಗೀತು. ಅವಾಗ ಏನು ಈ ವಚನ ಏನು ಅಂದಿದ್ದ ಅಂತ ಕೇಳಿ ಏನು ಅಂದಿದ್ದ, ಅವಾಗ ಹೊಳ್ಳಿ ಮುಂದಿನ ವಚನ ಏನು ಅನ್ಬೇಕಂತ ಗೊತ್ತಾಗಲಿಲ್ಲ. ಗಪ್ಪಾಗಿಬಿಟ್ಟ ಆ ವ್ಯಕ್ತಿ. ಅವ್ನು ಹೇಳಿದ್ದ ಅದನ್ನು ನಾ ಹೇಳಿದರೆ ಇದು ಹಿಂಗೆ ಬಂತಲ್ಲ ಅಂತೇಳಿ. ಇದರ ಅರ್ಥ ಯಾವ ರೀತಿ ಈ ಲೌಕಿಕ ಒಂದು ವಸ್ತುಗಳನ್ನ ಪಡೆಯೋಕ್ಕಾಗಲಿ, ಏನೋ ಒಂದು ಇನ್ನೊಬ್ಬರನ್ನ ಇಕ್ಕಟ್ಟಿನೊಳಗೆ ಸಿಗಿಸೋದಕ್ಕಾಗಲಿ ವಚನ ಸಾಹಿತಿಗಳಿಲ್ಲ. ವಚನ ಸಾಹಿತಿಗಳು ಅವು ನಮ್ಮ ಒಳಗಿನ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಹೊರತವ ನಾವು ಹೊರಗಡೆ ಯಾವುದೋ ಒಂದು ವಸ್ತುವನ್ನು ಪಡೆದುಕೊಳ್ಳೋಕ್ಕಾಗಲಿ ಅದಕ್ಕೆ ವಚನ ಸಾಹಿತಿಗಳು ಇಲ್ಲ ಅನ್ನೋದನ್ನು ಆ ಗುರುಗಳು ಭಾಳ ಚಂದ ಹೇಳಿದ್ರು ಅವಾಗ. ಅದನ್ನು ನಾನು ನಿಮ್ಮ ಜೊತೆ ಹಚ್ಕೋಬೇಕನ್ನೋ ಆಸೆ ಆಯಿತು. ಈ ರೀತಿ ಇರ್ತೈತಿ.
ಸಾಕಷ್ಟು ಈಗ ಅದೇ ರೀತಿ ನಡೀತಾ ಇದೆ. ಕೆಲವೊಂದಷ್ಟು ಆ, ಗ್ರಂಥಗಳು ನೋಡೋದು, ಅದರೊಳಗೆ ನೋಡಿಕೊಂಡು ಇನ್ನೊಬ್ಬರಿಗೆ ಅದನ್ನು ಹೇಳಿ ಅವ್ರನ್ನ ಕಟ್ಟಿಗೆ ಸಿಕ್ಸೋದು ಸರಿ. ಆ ರೀತಿ ತಮ್ಮ ಜೀವನದೊಳಗೆ ತಾವೇನಾರು ಅಳವಡಿಸ್ಕೊಂಡಾರಂದ್ರೆ ಇಲ್ಲ, ಜೀರೋ. ಇನ್ನೊಬ್ಬರನ್ನ ಕಟ್ಟಿಗೆ ಸಿಕ್ಸಕ್ಕಂತ ಈ ರೀತಿ ಇದೆಲ್ಲ ಮಾಡಬಾರ್ದು ಅನ್ನುವಂಥ ಗುರುಗಳವ್ರು ಹೇಳಿದ್ದರು. ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡೆ. ಧನ್ಯವಾದಗಳು.